ಕ್ರಾಂತಿ ಸಮಾಚಾರಕ್ಕೆ ಸ್ವಾಗತ. ನಾನು ಜಾಫರ್ ರಥ. ಕಲಘಟಗಿ ತಾಲೂಕಿನ ಶಾಸಕರಾದಂಥ ಸಂತೋಷ್ ಲಾಡ್ ಅವರ ಬೆಂಬಲಿಗರು ಇಂದು ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಆಗ್ರಹಿಸಿ ಇವತ್ತು ಧಾರವಾಡದ ಅಂಬೇಡ್ಕರ್ ಮೂರ್ತಿ ಹತ್ತಿರ ಇವತ್ತು ಪ್ರತಿಭಟನೆ ಅಂತ ಮಾಡ್ತಾ ಇರುವಂಥದ್ದು. ಹೀಗಾಗಿ ಸಾಕಷ್ಟು ನೂರಾರು ಕಾರ್ಯಕರ್ತರು ಇವತ್ತು ಬೆಂಬಲವನ್ನು ವ್ಯಕ್ತಪಡಿಸುತ್ತಿರುವಂಥದ್ದು ನೋಡ್ತಾ ಇರಬಹುದು. ಇಲ್ಲಿ ಸಾಕಷ್ಟು ಅವರ ಭಾವಚಿತ್ರಗಳನ್ನು ಹಿಡಿದು ಇವತ್ತು ಅವರ ಬೆಂಬಲಿಸಿ ಇವತ್ತು ಸಚಿವ ಸ್ಥಾನ ನೀಡಲೇಬೇಕು ಅಂತ ಆಗ್ರಹಿಸಿ ಇವತ್ತು ನೂರಾರು ಕಾರ್ಯಕರ್ತರು ಮಾತನಾಡ್ತಾ ಹೋಗ್ತಾನೆ. ಈಗ ನಿಂಗಪ್ಪರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ಏನು ಪ್ರತಿಭಟನೆ ಉದ್ದೇಶ ಏನು ಸರ್? ಇವತ್ತು ಸರ್ ಏನಿಲ್ಲ, ನಮ್ದೇನು ಮಾನ್ಯ ಸಂತೋಷ್ ಲಾಡ್ ಸಾಹೇಬ್ರು ಅದರಲ್ಲ, ಅವ್ರಿಗೆ ಸಚಿವ ಮೊದಲನೇ ಪಟ್ಟಿಯೊಳಗೆ ಅವ್ರಿಗೆ ಸಚಿವ ಸ್ಥಾನ ನೀಡಬೇಕಾಗಿತ್ತು. ಅದು ಯಾವ ಕಾರಣಕ್ಕೆ ಗೊತ್ತಿಲ್ಲ, ಸಚಿವ ಸ್ಥಾನ ನೀಡಿಲ್ಲ. ಈ ಮುಂಬರುವ ಈಗೇನು ಎರಡನೇ ಪಟ್ಟಿಯಲ್ಲಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಮತ್ತು ಉಪಮುಖ್ಯಮಂತ್ರಿ ಕೊಡಬೇಕು. ಅವರು ಜಾತ್ಯತೀತ ನಾಯಕ ಮತ್ತು ಒಂದೇ ಜಾತಿಗೆ ಸೀಮಿತವಾದಂಥ ನಾಯಕರಲ್ಲ, ಎಲ್ಲ ಅಹಿಂದ ನಾಯಕ ಇದ್ದಾರೆ. ಮತ್ತು ಒಳ್ಳೆ ಎಲ್ಲ ಸಮುದಾಯವನ್ನು ಒಗ್ಗೂಡಿಸಿಕೊಂಡು ನಮ್ಮ ಕೊಟ್ಟಂಥ ಸಚಿವ ಸ್ಥಾನವನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಿದ್ದಾರೆ. ಮತ್ತು ಒಳ್ಳೆ ಅವ್ರೇನು KDP ಮೀಟಿಂಗ್ ಇರ್ತಾವಲ್ಲ, ಹೈಯೆಸ್ಟ್ ಸಂತೋಷ್ ಲಾಡ್ ಸಾಹೇಬ್ರನ್ನ ಹೈಯೆಸ್ಟಾಗಿ KDP ಮೀಟಿಂಗ್ ತೊಗೊಂಡಿದ್ದಾರೆ. ಮತ್ತು ಕಾರ್ಮಿಕ ಇಲಾಖೆ ಐತೆ ಇಲ್ಲೋ ಅಂತೇಳಿ ಜನಕ್ಕೆ ಗೊತ್ತಿದ್ದಿಲ್ಲ. ಆ ಸಂತೋಷ್ ಲಾಡ್ ಸಾಹೇಬ್ರ ಅದನ್ನು ಕಾರ್ಮಿಕ ಇಲಾಖೆ ಅದನ್ನು ನಿಭಾಯಿಸಿದ ನಂತರ ಕಾರ್ಮಿಕ ಇಲಾಖೆ ಐತೆ ಅಂತೇಳಿ ಜನಕ್ಕೆ ಗೊತ್ತಾಗೈತಿ. ಅಂಥ ನಾಯಕರನ್ನ ಕೈ ಬಿಟ್ಟಿದ್ದು ಭಾಳ ಖಂಡನೀಯ ಐತಿ. ಮತ್ತು ಈಗ ಮುಂದೆ ಬರ್ತಕ್ಕಂಥ ಏನಿದೆ ಎರಡನೇ ಪಟ್ಟಿಯಲ್ಲಿ ಅವರಿಗೆ ಸಚಿವ ಸ್ಥಾನ ನೀಡಿ ಮತ್ತು ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕಂತೇಳಿ ಆಗ್ರಹ ಐತಿ. ಈಗ ಎಲ್ಲಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ? ನಮ್ದು ಇಲ್ಲಿ ಅಂಬೇಡ್ಕರ್ ಮೂರ್ತಿಯಿಂದ ಜುಬ್ಲಿ ಸರ್ಕಲ್ ತನಕ, ನಮ್ದು ಇಲ್ಲಿ ಮೇನ್ ಸರ್ಕಲ್ ತನಕ ನಾವು ಪ್ರತಿಭಟನೆ ಮಾಡಿ ಈ ಅಕಸ್ಮಾತ್ ಎರಡನೇ ಲಿಸ್ಟ್ನಾಗ ಅವ್ರಿಗೆ ಸಚಿವ ಸ್ಥಾನ ಕೊಡಲೇ ಇಲ್ಲ ಅಂದ್ರೆ ನಾವು ಇದರ ಉಗ್ರವಾದ ರೀತಿ ನಾವು ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ಈ ಮುಖಾಂತರ ಮೀಡಿಯಾ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಅಭಿಮಾನಿ ಬಳಗ ಏನು ಜುಬ್ಲಿ ಸರ್ಕಲ್ ವೃತ್ತದಲ್ಲಿ ಬಂದು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಸಂಪೂರ್ಣವಾದ ಅದೃಶ್ಯವನ್ನು ನೀವು ನೋಡ್ತಾ ಇರ್ಬೋದು. ಈಗ ಏನು ಜುಬ್ಲಿ ಸರ್ಕಲ್ ಅನ್ನ ಬಂದ್ ಮಾಡುವ ಮುಖಾಂತರ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರಿಗೆ, ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರಿಗೆ ನೀಡಲೇಬೇಕು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾಜಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ಹೇಳುವುದೇನಂತಂದ್ರ, ಸಂತೋಷ್ ಲಾಡ್ ಅಂತ ಒಳ್ಳೆ ನಾಯಕ ನಮ್ಮ ರಾಜ್ಯಕ್ಕೆ ಸಿಗಕ್ಕೆ ಸಾಧ್ಯ ಇಲ್ಲ. ಇವರು ಕಲಘಟಗಿ ಮತ್ತು ಅಳ್ನಾವರ ಮತಕ್ಷೇತ್ರಕ್ಕೆ ಅಷ್ಟೇ ಅಲ್ಲ, ನಮ್ಮ ಧಾರವಾಡ ಡಿಸ್ಟಿಕ್ ಅಲ್ಲ, ರಾಜ್ಯದ ನಾಯಕರು ಇವ್ರಿಗೆ ನಾವು ಕೇಳ್ಕೊಳ್ಳೋದಂತ ಏನಲ್ಲ, ಇವ್ರಿಗೆ ಹುಡುಕೊಂಬಂದು ಮಂತ್ರಿ ಸ್ಥಾನ ಕೊಡ್ಬೇಕು. ಯಾಕಂತಂದ್ರ ಇವರು ಉಳಿದ ಎಲ್ಲ ಸಮುದಾಯ ಕಟ್ಕೊಂಡು ಹೋಗುವಂತ ನಾಯಕ ಯಾರಿದ್ರ ಸಂತೋಷ್ ಲಾಡ್. ಮತ್ತು ಎಜುಕೇಶನ್ ಅಂತ ಬಂದಾಗ ಸಂತೋಷ್ ಲಾಡ್, ತೊಂದರೆಗಳಾದಾಗ ಸಂತೋಷ್ ಲಾಡ್, ಸ್ವಂತ ಅವರ ಹಣದಲ್ಲಿ ಆಂಬುಲೆನ್ಸ್ ಆಗಲಿ, ಶಾಲೆ ಮಕ್ಕಳ ಫೀಸ್ ಆಗಲಿ, ಕರ್ನಾಟಕ ತುಂಬ ಇವರು ಒಂದು ಸಂತೋಷ್ ಲಾಡ್ ಫೌಂಡೇಶನ್ ಕಟ್ಕೊಂಡ ಕೆಲಸ ಮಾಡ್ತಾರೆ. ಕರ್ನಾಟಕಕ್ಕೆ ಏನೇ ಯಾವುದೇ ಒಬ್ಬ ವ್ಯಕ್ತಿಗೆ ತೊಂದರೆ ಆದಾಗ ಹೊರದೇಶಕ್ಕೆ ಹೋಗಿ ಕರ್ಕೊಂಡ್ಬರುವಂಥ ವ್ಯಕ್ತಿ ಯಾರಿದ್ರ ಅದು ಸಂತೋಷ್ ಲಾಡ್. ಅದಕ್ಕೆ ಎರಡನೇ ಪಟ್ಟಿಯೊಳಗೆ ಸಂತೋಷ್ ಲಾಡ್ ಅವರ ಒಂದು ಒಳ್ಳೆ ಸಚಿವ ಸ್ಥಾನ ನೀಡಬೇಕು. ಸಚಿವ ಸ್ಥಾನದ ಜೊತೆಗೆ ಉಪಮುಖ್ಯಮಂತ್ರಿ ಸ್ಥಾನ ಕೂಡ ನೀಡಬೇಕು. ಇದೇನ್ರ ಸರ್ಕಾರ ಇದನ್ನ ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ನಾವು ಧಾರವಾಡ ಡಿಸ್ಟಿಕ್ ಅಲ್ಲ, ನಮ್ದು ಸಂಘಟನೆಯಿಂದ ಪ್ರತಿ ರಾಜ್ಯದ ಪ್ರತಿ ಜಿಲ್ಲೆ ಪ್ರತಿ ತಾಲೂಕು ಪ್ರತಿ ಗ್ರಾಮದಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತು DK ಶಿವಕುಮಾರ್ ಸಾಹೇಬ್ರಿಗೆ ಮತ್ತು ನಮ್ಮ ಉತ್ತರ ಕರ್ನಾಟಕದ ನಾಯಕರಾದಂಥ ಸತೀಶನಾಥ್ ಜಾರಕಿಹೊಳಿ ಕೂಡ ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಇನ್ನಷ್ಟು ಮುಖಂಡಗಳಿದ್ದಾರೆ ನಿಮ್ಮ ಜೊತೆ. ಸರ್, ಏನು ಹೇಳ್ತೀರಿ? ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬರು ಈಗೆಲ್ಲ ನಮ್ಮ ಸ್ನೇಹಿತರು ಹೇಳಿದ್ದಾರೆ. ತುಂಬ ರಾಜ್ಯಕ್ಕೆ ಅವರು ಕೊಟ್ಟಂಥ ಅಪಾರ ಕೊಡುಗೆಗಳಿದೆ. ಈಗ ಕಾರ್ಮಿಕ ಇಲಾಖೆ ಮೊದಲು ಯಾವ ಸ್ಥಿತಿಯಲ್ಲಿತ್ತು, ಈಗೇನು ಏನು ಸ್ಥಿತಿ ಬಂದಿದೆ ಅನ್ನೋದು ಎಲ್ಲ ತಾವೆಲ್ಲ ನೋಡಿದ್ದೀರಿ. ನಾವೇನು ಅದನ್ನು ಹೇಳಬೇಕಂತಿಲ್ಲ. ಈಗ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರು ಏನು ತಮ್ಮ ಮಕ್ಕಳ ವಿದ್ಯಾಭ್ಯಾಸ ವಂಚಿತರಾಗ್ತಾಯಿದ್ರು, ಅದನ್ನು ಭಾಳ ದಿಟ್ಟವಾಗಿ ಗಮನಿಸಿ ಸಾಹೇಬರು ಎಲ್ಲ ಕಡೆ ಕಾರ್ಮಿಕ ಹಾಸ್ಟೆಲ್ಗಳನ್ನು, ರೆಸಿಡೆನ್ಷಿಯಲ್ ಸ್ಕೂಲ್ಗಳನ್ನು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದೇನೆಂದರೆ, ಇಂಥ ಕ್ರಿಯಾಶೀಲ ಸಚಿವರನ್ನು ಕಳ್ಕೊಳ್ಳೋಕ್ಕೆ ನಾವು ಸಿದ್ಧ ಇಲ್ಲ. ಹಾಗೂ ನಮ್ಮ ಧಾರವಾಡ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಅವರು ಏನು ನಿಭಾಯಿಸಿದ್ದಾರೆ ಅದನ್ನು ವಾಪಸ್ ಅವ್ರಿಗೆ ಕಾರ್ಮಿಕ ಇಲಾಖೆ ಕೊಟ್ಟು, ಆಮೇಲೆ ಧಾರವಾಡ ಜಿಲ್ಲಾ ಉಸ್ತುವಾರಿಯನ್ನು ಕೊಟ್ಟು ಅವರನ್ನು ಇಲ್ಲಿ ಸಚಿವರಾಗಿ ಕಳಿಸ್ಕೊಡ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಈ ಮೂಲಕ ತಮ್ಮ ಮೂಲಕ ಒತ್ತಾಯ ಮಾಡೋಕ್ಕೆ ಇಚ್ಛೆಪಡ್ತೀವಿ. ಸರ್, ಏನು ಇವತ್ತಿನ ದಿವಸ ಎಲ್ಲ ದಲಿತ ಸಂಘಟನೆಗಳು ಹಾಗೂ ಕಾಂಗ್ರೆಸ್ಸಿನ ಯುವ ಮುಖಂಡರು ಹಾಗೂ ಕಾಂಗ್ರೆಸ್ ವಿವಿಧ ಕಾರ್ಯಕರ್ತರು ಎಲ್ಲರೂ ಕೂಡಿ ಈ ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದು ಒಂದು, ಮಾನ್ಯ DK ಶಿವಕುಮಾರ್ ಸಾಹೇಬರಾಗಲಿ, ಸಿದ್ದರಾಮಯ್ಯ ಸಾಹೇಬರಾಗಲಿ, ನಮ್ಮ KPCC ಅಧ್ಯಕ್ಷರಾದಂಥ ಹರಿಪ್ರಸಾದ್ ಅವರಾಗಲಿ,
ನಮ್ಮ ಸಂತೋಷ್ ಲಾಡ್ ಸಾಹೇಬರು ನಿಜಕ್ಕೂ ನಿಜವಾದ ಜನಸೇವಕ. ರಾಜಕೀಯ ವೃತ್ತಿ ಅಷ್ಟೇ ಅಲ್ಲ, ಯಾವತ್ತೂ ಅವರು ತಮ್ಮನ್ನು ಜನಸೇವೆಯಲ್ಲಿ ತಾವು ತೊಡಗಿಸಿಕೊಂಡು ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನ ಮಾಡಿದ್ದಾರೆ. ಶಾಲಾ ಶಿಕ್ಷಣ ಇರ್ಬೋದು, ಮಕ್ಕಳಿಗೆ ಉಚಿತ ಪಾಸ್ ಇರ್ಬೋದು, ಹಳ್ಳಿಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ರೈತರಿಗೆ ಬೋರ್ವೆಲ್ಗಳ ಸಮೇತ ಸ್ವಂತ ಖರ್ಚಿನಲ್ಲಿ ವಹಿಸಿಕೊಟ್ಟಾರೆ. ಹಾಗಾಗಿ ಇವತ್ತು ನಮ್ಮ ನೋವಿನ ಸಂಗತಿ ಏನಪ್ಪ ಅಂತಂದ್ರೆ 2ನೇ ದರ್ಜೆಯಲ್ಲಿ ಮೊದಲನೇದಾಗಿ ಅವರು ಸಚಿವ ಸ್ಥಾನದ ಹೆಸರು ಬರೆದಿದ್ದಕ್ಕೆ ನಮಗೆ ನಿಜಕ್ಕೂ ಬೇಸರ ಆಗೈತಿ. ಈ ಹೋರಾಟ ನಾವು ಇಲ್ಲಿಗೆ ಕೈ ಬಿಡೋದಿಲ್ಲ. ಇದೇನಾದ್ರು ಸಚಿವ ಸ್ಥಾನ ನಮ್ಮ ಸಾಹೇಬರಿಗೆ ತಪ್ಪಿದ್ದ ಕರೆ ಆದರೆ ಮುಂಬರುವ ದಿನಮಾನಗಳಲ್ಲಿ ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಾಗಲಿ ಹಾಗೂ KPCC ಅಧ್ಯಕ್ಷರಾಗಲಿ ರಕ್ತದಲ್ಲಿ ಪತ್ರ ಬರೋ ಚಳವಳಿ ಮಾಡತಕ್ಕಂಥ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ಇದಷ್ಟೇ ಅಲ್ಲ, ಸಚಿವರಾಗಲಿಕ್ಕೆ ಬಹಳ ಮುಖ್ಯ. ಇಡೀ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ MLAಗಳಲ್ಲಿ ನಮ್ಮ ಸಂತೋಷ್ ಲಾಡ್ ಸಾಹೇಬರು ಮುಂಚೂಣಿಯಲ್ಲಿದ್ದಾರೆ. ಯಾಕಂದರೆ ಈ ಹಿಂದೆ ನಮ್ಮೆಲ್ಲ ಸ್ನೇಹಿತರು ಹೇಳ್ದಂಗೆ ಬಿದ್ದು ಹೋದಂಥ ಒಂದು ಕಾರ್ಮಿಕ ಇಲಾಖೆ ಏನಂತ ಜನಗಳಿಗೆ ಗೊತ್ತಿದ್ದಿಲ್ಲ. ಇವತ್ತು ಕರ್ನಾಟಕದಲ್ಲಿ ನಾವು ಕಾರ್ಮಿಕನಾಗಿ ನಾವು ಹೆಮ್ಮೆಯಿಂದ ಬದುಕಬಲ್ಲೆಪ್ಪ ಅನ್ನೋದು ಕಾರಣ ನಮ್ಮ ಸಂತೋಷ್ ಲಾಡ್ ಸಾಹೇಬರು ಕಾರ್ಮಿಕ ಇಲಾಖೆನ ವಹಿಸ್ಕೊಂಡ ಮೇಲೆ ಪ್ರತಿಯೊಂದು ಕಾರ್ಮಿಕರಿಗೂ ಗೌರವ ಬಂದೈತಿ. ಅದು ಇನ್ನೂ ಹೆಚ್ಚುವರಿಯಾಗಿ ಮುಂದುವರಿಸಬೇಕು. ಅದ್ರ ಜೊತೆಗೆ ಉಪಮುಖ್ಯ ಸ್ಥಾನವನ್ನು ಕೊಟ್ಟು ನಮ್ಮ ಸಂತೋಷ್ ಲಾಡ್ ಸಾಹೇಬರ ಕೈ ಬಲಪಡಿಸಿ ರಾಜ್ಯದ ಬಡವರ ಅಭಿವೃದ್ಧಿಗೆ ಶ್ರಮಿಸಬೇಕು ಸರ್ಕಾರ ಅಂತೇಳಿ ತಮ್ಮಲ್ಲಿ ಮತ್ತೆ ಮಾಧ್ಯಮ ಮುಖಾಂತರ ನಾವು ಕೇಳ್ಕೊತೀವಿ. ಈಗ ಸನ್ಮಾನ್ಯ ಸಂತೋಷ್ ಲಾಡ್ಜಿ ಅವರಿಗೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರ ಒಂದು ಸಚಿವ ಸಂಪುಟದೊಳಗೆ ಮಾನ್ಯ ಉಪ ಮುಖ್ಯಮಂತ್ರಿಗಳನ್ನು ನೀಡಿ ಇನ್ನಷ್ಟು ಏನು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಆ ಒಂದು ಕೆಲಸಕ್ಕೆ ಪ್ರೇರಣಾದಾಯಕವಾಗಿ ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ಅವಕಾಶ ಕೊಡ್ರಿ ಅನ್ನುವಂಥದ್ದನ್ನು ನಾವು ಒತ್ತಾಯ ಮಾಡ್ತೇವೆ. ಯಾಕಂದ್ರೆ ಇವತ್ತಿನ ದಿನಮಾನದ ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ತತ್ವದ ಆದರ್ಶದೊಳಗೆ ಏನು ತಾವೇನು ಬೆಳೆಸ್ಕೊಂಡು ಹೊಂಟಿದಾರೋ ಇಡೀ ರಾಜ್ಯದ ಉದ್ದಗಲಕ್ಕೂ ಅವರೇ ಆದಂಥ ಒಂದು ಚಾಂಪ್ ಮೂಡಿಸಿದ್ದಾರೆ. ಆದ್ದರಿಂದ ತಾವು ಅವ್ರನ್ನ ಈ ನಿಮ್ಮ ಸಚಿವ 2ನೇದೊಳಗೆ ಏನು ಕನ್ಸಿಡರ್ ಮಾಡ್ತಿರಲ್ಲ, ಅವಾಗ ಯಾವುದೇ ರೀತಿಗೂ ಅವ್ರನ್ನ ಕೈ ಹೊಡಕ್ಕೆ ಹೋಗ್ಬೇಡ್ರಿ. ಅವ್ರಿಗೆ ಒಳ್ಳೆ ಸ್ಥಾನ ಕೊಟ್ಟು ಅವ್ರನ್ನ ಇನ್ನಷ್ಟು ರಾಜಕೀಯ ಉತ್ಸಾಹಗಳನ್ನಾಗಿ ಮಾಡಿ ಯುವಕರನ್ನ ಒಂದು ಪ್ರೇರಣಾದಾಯಕ ಶಕ್ತಿ ಅವರು, ಅದಕ್ಕೆ ಅಂಥವ್ರು ನೀವು ನೀಡಬೇಕು ಅನ್ನುವಂಥ ಒತ್ತಾಯನ ಈ ಥರ ನಾವು ಒಂದು ಒತ್ತಾಯ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಇಡೀ ರಾಜ್ಯದಲ್ಲಿರುವಂಥ ಹಿಂದಿನ ಸಚಿವರ ಪೈಕಿ ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬರು 3 ವರ್ಷದ ಅವಧಿಯಲ್ಲಿ ನಿರಂತರವಾಗಿ 3 ತಿಂಗಳಿಗೊಮ್ಮೆ ಜನಸಂಪರ್ಕ ಸಭೆಗಳನ್ನು ಮಾಡೋದ್ರ ಮೂಲಕ ಈ ಜಿಲ್ಲೆಯ ಪ್ರತಿಯೊಬ್ಬ ಜನಸಾಮಾನ್ಯನ ಸಮಸ್ಯೆಗಳನ್ನು ನಿವಾರಿಸುವಂಥ ನಿಟ್ಟಿನಲ್ಲಿ ಕಾರ್ಯವೈಖರಿಯನ್ನು ಮಾಡಿದ್ದಾರೆ. ಮತ್ತು ಅತಿ ಹೆಚ್ಚು ಕೆಲಸ ಪ್ರವೃತ್ತಿಯನ್ನು ಮಾಡೋದ್ರ ಮೂಲಕ ಅವರ ಮಿನಿಸ್ಟರ್ ಕಾರ್ಡನ್ನು ಇವತ್ತಿನ ನೋಡಿದರೆ ಅವರು ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿರುವಂಥ ಮಿನಿಸ್ಟರ್ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಿರಂತರವಾಗಿ ಜನಸೇವೆಯಲ್ಲಿ ತೊಡಗಿರುವಂಥ ಇಡೀ ರಾಜ್ಯ ನಾಯಕರು ಮತ್ತು ಇವತ್ತಿನ ದಿವಸ ರಾಜ್ಯದ ಜನತೆಗೆ ಬೇರೆ ದೇಶದಲ್ಲಿ ತೊಂದರೆ ಆಗೈತೆ ಅಂದ್ರೂ ಸಹಿತ ಅದಕ್ಕೆ ಮುಂಚೂಣಿಯಲ್ಲಿ ಒಂದು ಹೆಜ್ಜೆ ಮುಂದಿಡ್ತಕ್ಕಂಥವ್ರು ಸಂತೋಷ್ ಲಾಡ್ ಅವರು. ಈ ನಿಟ್ಟಿನಲ್ಲಿ ಸಂತೋಷ್ ಲಾಡ್ ಸಾಹೇಬರಿಗೆ ಮತ್ತೊಮ್ಮೆ ಈ ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರ ಸರ್ಕಾರದಲ್ಲಿ ಈ 2ನೇ ಹಂತದ ಸಚಿವ ಸಂಪುಟ ಏನು ಪೂರ್ಣ ಮಾಡ್ತಾ ಇದ್ದಾರೆ, ಇದರಲ್ಲಿ ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬರಿಗೆ ಸಚಿವ ಸಂಪುಟ ದರ್ಜೆಯನ್ನು ಕೊಡೋದ್ರ ಮೂಲಕ ಈ ಜಿಲ್ಲೆಯ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಒತ್ತು ನೀಡಬೇಕಂತೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಸರ್ಕಾರಕ್ಕೆ ನಾವು ಇರುವಂಥ ಶಕ್ತಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಕ್ತಿಯನ್ನು ತುಂಬುವಂಥ ಕೆಲಸ ಆಗಬೇಕಂತಂದ್ರೆ ಸಂತೋಷ್ ಲಾಡ್ ಸಾಹೇಬ್ರನ್ನ ಮತ್ತೊಮ್ಮೆ ಸಚಿವರನ್ನಾಗಿ ನಾವೆಲ್ಲರೂ ನೋಡಬೇಕಾಗಿದೆ. ಅವ್ರನ್ನ ಸಚಿವರನ್ನಾಗಿ ಮಾಡಬೇಕನ್ನುವಂಥ ಒತ್ತಾಯವನ್ನು ಇವತ್ತಿನ ದಿವಸ ನಾವು ಮಾಧ್ಯಮದ ಮೂಲಕ ಮಾಡ್ತಾ ಇದ್ದೀವಿ. ಅಭಿಮಾನಿಗಳು ಮತ್ತು ಏನು ದಲಿತ ಪರ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರುಗಳು ಕೂಡ ಸಾಕಷ್ಟು ಬೇಡಿಕೆಯನ್ನು ಇಟ್ಟಿರುವಂಥದ್ದು. ನಮ್ಮ ಜನಪ್ರಿಯ ಶಾಸಕರು ಸಂತೋಷ್ ಲಾಡ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಮತ್ತು ಸಚಿವ ಸ್ಥಾನ ಕೊಡಬೇಕೆಂದು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುಪ್ರೀತ್ ಜೊತೆ ಜಾಫರ್ ನದಾಫ್, ರಾಜ್ಯ ಸಮಾಚಾರ TV, ಧಾರವಾಡ.